ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಈ ಜಟಾಪಟಿ ಈಗ ಜೋರಾಗ್ತಾ ಇದೆ. ಈಗ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ. ವಿಡಿಯೋ ಅಮಾನತು ಮಾಡಿದ್ದಕ್ಕೆ ಕೇಸರಿ ಪಡೆ ಕೆಂಡ ಕಾರ್ತಾ ಇದೆ. ರಾಜ್ಯ ಸರ್ಕಾರದ ಕ್ರಮವನ್ನೇ ವಿರೋಧಿಸಿ ಈಗ ಸಮರ ಸಾರಿದೆ ಬಿಜೆಪಿ. ವಿಡಿಯೋ ಅಮಾನತನ್ನ ಪ್ರಶ್ನೆ ಮಾಡಿ ಈಗ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಏನು ಇವರಿಗೆ ಜ್ಞಾನ ಇಲ್ವಾ, ಯಾಕೆ ಅಮಾನತು ಮಾಡಿದ್ರು ಅನ್ನೋ ಪ್ರಶ್ನೆಯನ್ನ ಈಗ ಬಿಜೆಪಿ ಮಾಡ್ತಾರೆ. ಇನ್ನು ಆರ್ಎಸ್ಎಸ್ ನಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗುವುದಕ್ಕೆ ಅವಕಾಶ ಇದೆ. ಕೇಂದ್ರ ಸರ್ಕಾರವೇ ಇದಕ್ಕೆ ಅವಕಾಶ ಕೊಟ್ಟಿದೆ. ಆರ್ಎಸ್ಎಸ್ ನಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಬಹುದು ಅಂತ ಕೇಂದ್ರ ಸರ್ಕಾರವೇ ಭಾಗಿಯಾಗುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಅದ್ ಹೇಗೆ ನೀವು ಪಿಡಿಒ ಅಮಾನತು ಮಾಡ್ತೀರಾ? ಸಿಎಂ ಸಿದ್ದರಾಮಯ್ಯಗೆ ಕಾನೂನು ಜ್ಞಾನ ಇಲ್ವಾ? ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಆರ್ಡರ್ ಮಾಡಲಾರ್ದೇ ಇವತ್ತು ಅಲ್ಲಿ ಲಿಂಗಸೂರದ ಪಿಡಿಒನ ನೀವು ಸಸ್ಪೆಂಡ್ ಮಾಡ್ತೀರಲ್ಲ, ಇದು ಎಂತ ಲಾಜಿಕ್? ಇದು ಇನ್ನೂ ಇಲ್ಲಿ ಸುತ್ತೋಲೆ ಹೊಡಿಸಿ ನಿಷೇಧ ಮಾಡ್ಬೇಕಂತ ಹೇಳ್ತೀರಿ. ಸರ್ಕಾರಿ ನೌಕರದಾರರು ಭಾಗವಹಿಸಬೇಕು, ಅದ್ರ ಬಗ್ಗೆ ಆರ್ಡರ್ ಮಾಡ್ರಿ ಅಂತ ಹೇಳ್ತೀರಿ. ಇನ್ನೂ ಆರ್ಡರ್ ಇಶ್ಯೂ ಮಾಡಲಾರ್ದೇ ಇವತ್ತು ಲಿಂಗಸೂರದಲ್ಲಿ ಒಬ್ಬ ಪಿಡಿಒ ರೂಟ್ ಮಾರ್ಚ್ದಲ್ಲಿ ಭಾಗವಹಿಸಿದಂಥ ನೆಪದ ಮೇಲೆ ಇವತ್ತು ಅವ್ನು ಸಸ್ಪೆಂಡ್ ಮಾಡ್ತಿರಲ್ಲ, ಇದು ಕಾನೂನು ಬಾಹಿರ ಅನಿಸ್ತದೋ ಇಲ್ಲ ನಿಮಗೆ? ನಿಮಗೇನೋ ಒಂದಿಷ್ಟು ಕಾನೂನು ಜ್ಞಾನ ಇದೆಯಲ್ಲೋ? ಸಿದ್ದರಾಮಯ್ಯ ಹೇಳ್ತಾರೆ ನಾನು ಅಡ್ವೊಕೇಟ್ ಇದ್ದೀನಿ, ನೀವು ಅಡ್ವೊಕೇಟ್ ಬೆಂಕಿ ಹಚ್ಚಿರಿ, ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತಂದ್ರೆ ನಿಮಗೆ. ಇದಿಲ್ಲದೇ ಪಿಡಿಒನ ಸಸ್ಪೆಂಡ್ ಮಾಡ್ತೀರಿ, ಇಮಿಡಿಯೇಟ್ಲಿ ಅದು ವಿಡ್ರಾ ಮಾಡಿ ಸಸ್ಪೆನ್ಷನ್ ನಾ ಹೇಳುವಂಥದ್ದು. ಮತ್ತು ಇನ್ನೊಂದು ನಿಮಗೆ ಅರ್ಥ ಆಗೋದು, ಈ ರೀತಿ ಪ್ರಿಯಾಂಕಾ ಖರ್ಗೆ ಅವ್ರ ಮಾತು ಕೇಳ್ಕೊಂಡು ನಿಮ್ಮ ದಾರಿ ತಪ್ಪಿಸಾಕತ್ತಾರೆ, ಸಿದ್ದರಾಮಯ್ಯ ದಾರಿ ತಪ್ಪಿಸಾಕತ್ತಾರ. ಇಡೀ ಕರ್ನಾಟಕನೇ ದಾರಿ ತಪ್ಪಿಸುವಂಥ ಕೆಲಸ ಪ್ರಿಯಾಂಕಾ ಖರ್ಗೆ ಮಾಡ್ತಾ ಇದ್ದಾರೆ. ನಿಮಗೇನು ಕೇಂದ್ರ ಸರ್ಕಾರದ ಸುತ್ತೋಲೆ, ಕೇಂದ್ರ ಸರ್ಕಾರದ ಆದೇಶ ನಿಮ್ಮ ನಾಲೆಜ್ ಐತಲ್ಲ, ನೀವು ಅಟ್ಲೀಸ್ಟ್ ನಿಮ್ಮ IAS ಅಧಿಕಾರಿಗಳನ್ನ ಚೀಫ್ ಸೆಕ್ರೆಟರಿ ಕೇಳ್ರಿ, ನಿಮ್ಮ ಲಾ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ರಿ. RSS ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ಗೌರ್ಮೆಂಟ್ ಸರ್ವೆಂಟ್ಸು ಇದೇನು ಮೊದಲು ನಿಷೇಧ ಇತ್ತು ಅಂದು ರಿವ್ಯೂ ಮಾಡಿ ವಿಡ್ರಾ ಮಾಡ್ಕೊಂಡ್ಬಿಟ್ಟಾರೆ. ಹೀಗಾಗಿ RSS ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ಬೋದು ಅಂಥೇಳಿ ಕೇಂದ್ರ ಸರ್ಕಾರ ರೂಲ್ಸ್ ಇದ್ದಾಗ ನೀವು ವಿದೌಟ್ ಬ್ಯಾನಿಂಗ್ ನಿಮ್ಮದು ಸ್ಪೆಸಿಫಿಕ್ ಆರ್ಡರ್ ಇಲ್ಲದೇ ಪಿಡಿಒ ಸಸ್ಪೆಂಡ್ ಮಾಡ್ತೀರಿ. ಅಷ್ಟೇ ಅಲ್ಲದೆ ಬೆಳಗಿನ ಸಾಯಂಕಾಲ ವಾದ ಮಾಡ್ತೀರಿ. ಅದಕ್ಕೆ ನಿಮ್ಗೆ ಅರ್ಥನೇ, ಈ ವಾದ ವಿವಾದಕ್ಕೆ ಅರ್ಥನೇ ಇಲ್ಲ. ನೋಡೋಣ, ರಿಪೋರ್ಟ್ ಬರಲಿ. ನಾನು ಹೇಳ್ದಂಗೆ ಇದು ಯಾವುದೇ ವಿಚ್ ಹಂಟ್ ಅಲ್ಲ, ಸುಮ್ಮನೆ ಯಾವುದೋ ಯಾರೋ ಏನೋ ಹೇಳ್ತಾರೆ ಅಂತಲ್ಲ. ಈಗ ಯಾರೋ ಬಂದು ನಮ್ಗೆ ಮೆಸೇಜ್ ಕಳಿಸ್ತಾರೆ ಅಥವಾ ಏನಾದರೂ ಒಂದು ಹೇಳ್ತಾರೆ ಅಂದ ತಕ್ಷಣ ನಾವು ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ರಿಪೋರ್ಟ್ ಬರಬೇಕು, ಅವ್ರು ಪಾಲ್ಗೊಂಡಿದ್ದಾರಾ ಇಲ್ಲ ಅಂತ ನಮಗೆ ಸಾಕ್ಷಿ ಬೇಕಾಗ್ತದೆ, ದಾಖಲೆ ಬೇಕಾಗ್ತದೆ. ಆ ದಾಖಲೆ ಆಧಾರದ ಮೇಲೆ ಏನು ನಮ್ಮ ಏನು ರೂಲ್ಸ್ ಆಫ್ ಕಾಂಡಕ್ಟ್ ಏನಿದೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್, ಅದ್ರ ಪ್ರಕಾರ ನಾವು ಕ್ರಮ ತಗೋಬೇಕಾಗ್ತದೆ. ಸುಮ್ಮನೆ ನಾವು ಯಾರೋ ಹೇಳ್ತಾರೆ ಅಂತ ಹೇಳೋದು ಅಥವಾ ಬೇರೆ ಯಾರೋ ದ್ವೇಷದಿಂದ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಕೇಳಕ್ಕಾಗಲ್ಲ ಸರ್ಕಾರ. ಇನ್ನು ಶೆಟ್ಟರ್ ಅವಧಿಯಲ್ಲಿ ಇದ್ದಂತ ಆದೇಶವನ್ನ ನಾವು ಜಾರಿ ಮಾಡಿದ್ದೇವೆ ಅಂತ ಸರ್ಕಾರ ಹೇಳಿತು. ಆದರೆ ಸರ್ಕಾರದ ಆರೋಪವನ್ನ ನಿರಾಕರಿಸಿದ್ದಾರೆ ಮಾಜಿ ಸಿಎಂ ಶೆಟ್ಟರ್. ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ ಏನು ಆದೇಶವನ್ನ ಮಾಡಿದ್ರಲ್ಲ, ಅದನ್ನ ನಾವೀಗ ಜಾರಿಗೆ ತಂದಿದ್ದೀವಿ ಅಂತ ಹೇಳಿದ್ದಾರೆ. ಆದ್ರೆ ನಾನು ಸಿಎಂ ಆಗಿದ್ದಾಗ ಅಂತ ಯಾವುದೇ ಆದೇಶವನ್ನ ಹೊರಡಿಸಿಲ್ಲ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರಿದ್ದಾರೆ ಶೆಟ್ಟರ್. ಖಾಸಗಿ ಕಾರ್ಯಕ್ರಮಕ್ಕೆ ಕೆಲವರು ಅನುಮತಿ ಕೋರಿದ್ರು. ಬೆಂಗಳೂರಿನ ಕೋಟೆ ಪ್ರೌಢಶಾಲೆಯವರು ಅನುಮತಿ ಕೇಳಿದ್ರು, ಅದಕ್ಕೆ ಶಿಕ್ಷಣ ಇಲಾಖೆ ಪ್ರತ್ಯುತ್ತರ ನೀಡಿದ ಉತ್ತರ ಅದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೀವು ಎಷ್ಟೆಲ್ಲ ಬೈತಾ ಇದ್ರಲ್ಲ ಬಿಜೆಪಿ ಅವರು ನನಗೆ. 2013 ಆದೇಶ, 2013 ಆದೇಶ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅವಾಗ ಮುಖ್ಯಮಂತ್ರಿಗಳಿದ್ರು. ಅವ್ರ ಆದೇಶ ಹೊರಡಿಸಿರೋದು ಏನು, ಸರ್ಕಾರಿ ಶಾಲೆಗಳಲ್ಲಿ ಸಿಲೆಬಸ್ ಬಿಟ್ಟು ಶಿಕ್ಷಣದ ಹೊರತುಪಡಿಸಿ ಬೇರೆ ಯಾವುದು ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಅಂತ. ಅಂದರೆ ಇವಾಗ ಇವರು RSS ಆದ್ರಲ್ಲ ಮತ್ತೆ ಬಿಜೆಪಿಯವರು. ನಾವು ಹೇಳ್ತಾ ಇರೋದು ಯಾರೇ ಇರ್ಬೋದು, ಅದು RSS ಅವ್ರು ಇರ್ಬೋದು, ತಾಲಿಬಾನ್ ಇರ್ಬೋದು, ಯಾರಿಗೂ ಕೂಡ ಅವಕಾಶ ಕೊಡಬಾರ್ದು. ಸರ್ಕಾರಿ ಶಾಲೆಗಳಲ್ಲಿ ಬಡವ್ರ ಮಕ್ಕಳು ಓದಕ್ಕೆ ಹೋಗೋದು, ವಿದ್ಯಾಭ್ಯಾಸಕ್ಕೆ ಹೋಗೋದು. ಈಗ ರೆಫರ್ ಮಾಡ್ತಾರೆ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ 2013ರಲ್ಲಿ ಏನೊಂದು ಆದೇಶ ಆಗಿತ್ತು, ಅದನ್ನ ನಾವು ಮುಂದುವರಿಸಿದೀವಿ ಅಂತ ಹೇಳಿ. ಅದು ಆದೇಶ ಅಲ್ರಿ, ಇದು ಶಿಕ್ಷಣ ಇಲಾಖೆಗೆ ಒಂದು ಸಂಸ್ಥೆಯವರು ಪರ್ಮಿಷನ್ ಕೇಳಿದಾಗ ಅದು ರೆಫರ್ ಮಾಡಿದಂಥ ಆ ಶಿಕ್ಷಣ ಇಲಾಖೆಯವರು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಂಥದ್ದು, ಸ್ಪಷ್ಟೀಕರಣ ಕೊಟ್ಟಂಥ ಒಂದು ವಿವರಣೆ ಅದು. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಯಾವುದೋ ಕ್ಯಾಬಿನೆಟ್ಗೆ ಈ ರೀತಿ ಪ್ರಿಯಾಂಕಾ ಖರ್ಗೆ ಅಂತವ್ರು ಏನು ಬರೆದಿದ್ದ ಲೆಟರು, ಅದರ ಆಧಾರದ ಮೇಲೆ
ಏನೋ ಚರ್ಚೆ ಆಗಿ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದ ಅಲ್ಲ ತಿಳ್ಕೊಂಡ್ರಿ. ಇಟ್ ಇಸ್ ನಾಟ್ ಬ್ಯಾನ್. ಕೊಡಬೇಡ್ರಿಪ್ಪ ಅಂತ ಪರ್ಮಿಷನ್ ಕೊಡಬೇಡ್ರಿ ಅಂತ ಹೇಳಿದ್ದು ಯಾವುದೋ ಒಂದು ಸಂಸ್ಥೆ ಕೇಳಿದಾಗ ಎಂಟೈರ್ ಇಟ್ ಇಸ್ ನಾಟ್ ಜನರಲ್ ಇದು. ಅದರಲ್ಲಿ ಏನಾದ್ರು RSS ಹೆಸರು ಇದೆ ಈ ಸರ್ಕ್ಯುಲರ್ನಲ್ಲಿ? RSS ಇಂದವ್ರು ಏನಾದ್ರು ಚಟುವಟಿಕೆ ಮನಿ ಕೊಟ್ಟಿದ್ರು, ಅದನ್ನು ಕೊಡಬಾರ್ದು, ನಿಷೇಧ ಮಾಡಿದ್ದೀವಿ, RSS ಕಾರ್ಯಕ್ರಮ ನಿಷೇಧ ಮಾಡಿದ್ವಿ, ಏನೋ ರೈತನ ಇದ್ರಾಗ ಇಲ್ಲ. ನಮ್ಮ ಆದೇಶದಲ್ಲಿ ಎಲ್ಲಿದೆ? ಅವರದ್ದು ಸ್ಟೇಟ್ಮೆಂಟ್ ನಾನು ನೋಡಿದೆ, ಮಾನ್ಯ ಶೆಟ್ಟರ್ ಸಾಹೇಬರದು. ಅವ್ರು ಹೇಳಿದ್ರು ಇದು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಹೊಡಿಸಿದ್ದು. ನಾವು ಯಾವಾಗ ಹೇಳಿದ್ವಿ ಇಲ್ಲ ಬೇರೆ ಡಿಪಾರ್ಟ್ಮೆಂಟಿಂದ ಹೊಡಿಸಿದ್ವಿ ಅಂತ? ನಾವು ಅದೇ ಹೇಳ್ತಾ ಇರೋದು. ನೀವು ಮುಖ್ಯಮಂತ್ರಿ ಇದ್ದಾಗ ಶಿಕ್ಷಣ ಇಲಾಖೆಯಿಂದ ಶೈಕ್ಷಣಿಕ ಚಟುವಟಿಕೆ ಬಿಟ್ಟು ಸರ್ಕಾರಿ ಆವರಣದಲ್ಲಿ ಶಾಲೆಗಳಿರ್ಬೋದು, ಕಾಲೇಜ್ಗಳಿರ್ಬೋದು, ಬೇರೆ ಯಾವುದು ಚಟುವಟಿಕೆ ನಡೀಬಾರ್ದು ಅಂತ ಅರ್ಜಿಗಳು, ಪ್ರಸ್ತಾವನೆಗಳು ಕೂಡ ನೀವು ಸಲ್ಲಿಸಕ್ಕೆ ಹೋಗಬೇಡಿ ಅಂತ ಆದೇಶದಲ್ಲಿದೆ. ನಾವು ಯಾವಾಗ ಹೇಳಿದ್ವಿ ಬೇರೆಯವ್ರು ಹೊಡಿಸಿದ್ದು ಅಂತ? ಅವರ ಅವಧಿನಲ್ಲೇ ಶಿಕ್ಷಣ ಇಲಾಖೆಯಿಂದ ಬಂದಿರೋದಂತ ಇರೋದು. ಅವಾಗ ಅಂದರೆ ಮುಖ್ಯಮಂತ್ರಿಗಳಂದ್ರೆ ಬರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಷ್ಟೇನಾ ಅವ್ರದ್ದು? ಏನು ಅದು ಬಾಲಿಶ ಹೇಳಿಕೆ? ಅದು ಜವಾಬ್ದಾರಿ ತಗೋಬೇಕಪ್ಪ. ಈಗ ನಾನು ನಮ್ಮ ಇಲಾಖೆನಲ್ಲಿ ಏನೋ ಮಾಡ್ತೀನಿ, ಒಳ್ಳೇದಿದ್ರು ಮುಖ್ಯಮಂತ್ರಿಗೆ ಹೋಗ್ತದೆ, ನನ್ನಿಂದ ಏನಾದರೂ ತಪ್ಪಾದ್ರೂ ಅದು ಮುಖ್ಯಮಂತ್ರಿಗಳಿಗೆ ಕೇಳ್ತಾರಲ್ಲ ಎಲ್ಲರೂ. ಅದೆಂಥದ್ದು ಅದು ಅರ್ಥ? ಅವ್ರ ಹೇಳಿಕೆದು ಅರ್ಥ ಇದು ನಮ್ದಲ್ಲ ಶಿಕ್ಷಣ ಇಲಾಖೆದು. ಅವಾಗ ಮುಖ್ಯಮಂತ್ರಿಗಳು ಯಾರು? ಅವರೇ ಅಲ್ವಾ? ಆಮೇಲೆ ಇಲ್ಲಿ ನಮ್ಮ ಆದೇಶದಲ್ಲಿ